ಸ್ನೇಹಿತರೆ ನೋಡ್ರಿ ಬೆಳಿಗ್ಗೆ ಲಾಕ್ ಶುರು ಮಾಡ್ಕೊಂಡಿನಿ. ಲಂಚ್ ಬಾಕ್ಸಿಗೆ ಚಪಾತಿ ಕಾಳು ಪಲ್ಯ ಮಾಡಾಕತ್ತೀನಿ. ಮಡಿಕೆ ಕಾಳು ಅದ್ರ ಜೊತೆಗೆ ಶೇಂಗಾ ಕಾಳು ಕೂಡ ಹಾಕಿದ್ದೆ, ಎರಡು ನೆನೆಸಿಟ್ಟಿದ್ದೆ. ನಿನ್ನೆ ರಾತ್ರಿ ಸೂಪರ್ ಏನಂದ ಎರಡನ್ನ ಈಗ ಇದನ್ನ ಪಲ್ಯ ಮಾಡ್ಕೊಂಡ್ರಿ. ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೆ, ಸ್ವಲ್ಪ ತೆಗ್ದೀನಿ ಮೊಳಕೆ ಆಗಲಿ ಅಂತೇಳಿ ರಾತ್ರಿಗೆ. ಇದಿಷ್ಟು ಈಗ ಪಲ್ಯ ಮಾಡಾಕತ್ತೀನಿ. ಪಲ್ಯಕ್ಕೆ ಎಲ್ಲನೂ ರೆಡಿ ಇಟ್ಟಿದ್ದೀನಿ, ಆಲ್ರೆಡಿ ಹೆಚ್ಚಿ ಬರೀ ಈಗ ಪಲ್ಯ ಮಾಡಿ ಚಪಾತಿ ಮಾಡೋಣ. ಇವತ್ತಿನ ಲಾಗಿನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರಿ. ಬಿಸಿ ಇಟ್ಟಿಲ್ಲ, ಗ್ಯಾಸ್ ಹಚ್ಚಾಲೆ ಎಣ್ಣೆ ಹಾಕ್ತೀನಿ. ನೋಡಿ ಎಲ್ಲ ರೆಡಿ ಆಗಿ ಒಗ್ಗರಣೆ ನೀರು ಸಾಸಿವೆ ಟೊಮೆಟೊ ಮೆಣಸಿನ ಹಾಕ್ತೀನಿ. ಉಪ್ಪು ಅರಿಶಿನ ಹಾಕ್ತೀನಿ. ಖಾರ ಪುಡಿ ಹಾಕಿಲ್ಲ ನಾನು, ಹಸಿಮೆಣಸಿನ ಹಾಕ್ತೀನಿ. ನೋಡಿ ಪಲ್ಯ ರೆಡಿ ಆಗೈತೆ, ಆರಿಸಿಟ್ಟಿದ್ದೀನಿ ಸೈಡಿಗೆ. ಈ ಕಡೆಗೆ ಇವರಿಗೆ ತಿನ್ನಕ್ಕೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಾಕಂಡ್ರಿ. ಸ್ವಲ್ಪ ಮಾಡಾಕತ್ತೀನಿ ಅವರಿಬ್ಬರಿಗೆ. ನಮಗೆ ರಾತ್ರಿ ಚಿತ್ರಾನ್ನ ಐತಿ, ಹಾಗಾಗಿ ಅವ್ರಿಗೆ ಸಣ್ಣ ಪುಟಾಣಿ ಬೋಗಣ ಐತೀನಿ. ಈಗ ನೋಡ್ರಿ ಉಪ್ಪಿಟ್ಟನ್ನು ರೆಡಿ ಆಯ್ತು. ಮುಚ್ಚಿ 1 ನಿಮಿಷ 2 ನಿಮಿಷ ಕುದಿಸ್ಕೊತೀನಿ. ನಾಷ್ಟ ರೆಡಿ ಆಯಿತು, ಪಲ್ಯನ ಆಯಿತು. ಈಗ ಚಪಾತಿ ಹಿಟ್ಟು ನಾದ್ಕೊಂಡು ಬಡಬಡಿ ಚಪಾತಿ ಮಾಡಿಬಿಡೋದು. ಡಬ್ಬಿಗೆ ಅಷ್ಟೇ ಮಾಡ್ತೀನಿ ನಾನು, ಸ್ವಲ್ಪ ನಾದ್ಕೊಂಡಿರ್ತೀನಿ. ಈಗ ನೋಡ್ರಿ ಹಿಟ್ಟು ನಾದಿಟ್ಟು ಚಪಾತಿ ಹಿಟ್ಟು 1-2 ನಿಮಿಷ ನೆನಿಲ್ರಿ, ಅದು ಮಿದುವಾಗಿ ನಾದ್ಕೊಂಡೀನಿ. ಚಪಾತಿ ಮೆತ್ತಗೆ ಬರ್ತಾವೆ ಅಂತೇಳಿ ಭಾಳ ಬಿಡೋದಿಲ್ಲ. ಚಪಾತಿ ಒಂದು ಲಟ್ಟೆ ಸುಂಟ್ರೆ ನಂದು ಅಡುಗೆ ಕೆಲಸ ಮುಗೀತು. ಇವತ್ತು ಎಷ್ಟು ಬೇಗ ಆಯ್ತಲ್ಲ. ಇವರು ಒಬ್ಬನ ಜಳಕಕ್ಕೆ ಹೋಗ್ಯಾನ್ರಿ, ಎದ್ದು 7:30 ಮೇಲೆ ಆಗೈತಿ. ಇವನು ಎದ್ದು ನಿನ್ನೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದಿಲ್ಲ ರೀ, ಇನ್ನು ಉಳಿಸಿದ್ದ. 7 ಗಂಟೆಗೆ ಎದ್ದು ಹೋಮ್ವರ್ಕ್ ಮಾಡಿ ರೂಮಿಂದ ಹಾಸಿಗೆ ಹೆಂಗೈತೆ ತಾಯ್ದಿದ್ದು ಅಂತ ತೆಗೆದು ಕಸ ಗೂಡ್ಸಾಕತ್ತೇನ. ಇಲ್ಲಿ ಯಾಕೆ ತರಾಗತ್ತಿ ಇದನ್ನೆಲ್ಲ ಹುಡುಗಿ, ನಾನು ಅಲ್ಲೇ ನಿಲ್ಲಿಸು. ಈಗ ಮತ್ತು ಇಲ್ಲಿವರೆಗೆ ಬಂದೈತೆ ನಾವು ಕಸ ತಗೋ ಅದನ್ನ ಒಳ್ಳಿ ಇಲ್ಲಿವರೆಗೆ ಐತೆ ನಾವು ಒಳ್ಳೆ ಎಸ್ತು ಹಿಂಗೆ ಹಂಗೆ ಈಚಕ್ಕೆ ಬಂದು ಅನ್ಕೋತಾರ, ಆಚಕ್ಕೆ ಅನ್ಕೋತಾರೆ. ಬಾಯ್ತ ಹಂಗೆ ಅಂದ್ಕೊಂಡು ಗೂಡ್ಸಾಕತ್ತೇನೆ ರೀ. ಇದು ಮಾಡಾಗತ್ತಂತ ಖುಷಿ ಪಡಬೇಕು. 1 ನಿಮಿಷ ಅಲ್ಲಿ 2 ನಿಮಿಷಕ್ಕೆಲ್ಲ ಸೂರ್ಯದೇವ್ ಬಂದುಬಿಡ್ತಾನೆ, ನಾನು ಅದೀನಿ ಇಲ್ಲೇ ಅಂತೇಳಿ. ನೋಡ್ರಿ ಹೆಂಗೈತಿ ಬಿಸಿಲು. ಇನ್ನು 7:00 ಮನ್ಯಾಗ ಇಲ್ಲಿವರೆಗೆ ಐತಿ. ಮಳೆಗಾಲ ಮತ್ತೆ ಇದು ಹೆಸರಿಗೆ ಇಲ್ಲಿವರೆಗೆ ಐತ್ರಿ ಬಿಸಿಲು. ಎದ್ದು ಗುಟ್ಲೆ ಅಲ್ಲಿರುತ್ತೆ, ಸೀರೆ ಬಾಕ್ಸ್ ಇಟ್ಟು ಅಲ್ಲಿರುತ್ತೆ. 6 ಗಂಟೆಗೆ ಏಳತ್ಲೆ ಸೂರ್ಯ ನೋಡಿದ್ರೆ ನಾ ಏಳತ್ಲೆ ಇದ್ದ ಸೂರ್ಯ 6:20ಕ್ಕೆ ಆಲ್ರೆಡಿ. ಇವತ್ತು ನಮ್ಮ ಹೂಗಳು ನೋಡ್ರಿ ಎಷ್ಟು ಮುಗ್ಬಿಟ್ಟು ಬಾಳ್ಬಿಟ್ಟು. ಇವತ್ತು 2 ಇಲ್ಲೆರಡು 4, ಅದು ಆರೆಂಜ್ ಒಂದೈತೆ 5. ಸ್ನೇಹಿತರೆ ನೋಡ್ರಿ ಚಪಾತಿ ಮಾಡಿ ಮುಗಿಸಿದೆ. ಅಷ್ಟೊಂದು ಮಾಡಿಬಿಟ್ಟೆ. ಅವಾಗೆಲ್ಲ ಅವ್ರು ಡಬ್ಬಿಗೆ ಅಷ್ಟ ಮಾಡ್ಬೋದು, ಎತ್ತಿಡ್ತಿದ್ದೆ. ಈಗ ಒಟ್ಟಿಗೆ ಮಾಡ್ಕೊಂಬಿಟ್ಟೆ. ಟೈಮ್ ಭಾಳ ಇತ್ತು, ಹಂಗೆ ಮುಗಿದ್ಬಿಡ್ತು. 8:30 ಅನ್ನತ್ಲೆ ಎಲ್ಲ ಮುಗೀತು. ಈಗ ಅವ್ರಿಗೆ ನಾಷ್ಟ ಮಾಡಿಸ್ತೀನಿ ರೀ. ಉಪ್ಪಿಟ್ಟು ಹಾಕೊಂಡೋಗಿ ನಮ್ಮ ತನಗೆ ಹಾಕ್ಕೊಟ್ಟೀನಿ. ಸ್ಲೋ ಆಗಿ ಒಂತನ ತಡ ಮಾಡ್ತಾನೆ ಅಂತೇಳಿ ಹಾಕ್ಕೊಟ್ರ ಇಲ್ಲಿ ನೋಡ್ರಲ್ಲಿ ಕೈ ತೊಗೊಂಬಂದು ಕೂತಾನ. ಅಲ್ಲೇ ಹೆಂಗೆ ಉಣ್ಣ ನೋಡ್ರಿ ಒಂದು ಸ್ವಲ್ಪ ಏಟಾಕಿನಿ ನಡು 1-2-3 ತುತ್ತು ತಿಂದು ಸಾಕು ಮಮ್ಮಿ ಅಂತ ಎದ್ದು ಬಿಟ್ಟಿರ್ತಾನೆ. ಈಗ ನಾವು ಉಣ್ಸಿದ್ರೆ ಸುಮ್ಮನೆ ಅಂತಾನ್ರಿ. ಬಾ ಕುಂದ್ರಬೇಕಾಗ ಪಟ್ಟ ಬಾ, ನೀನು ಮುಗಿತಿಲ್ಲ ತಲೆ ಬಚ್ಕೋ. ಬೆಲ್ಟ್ ಸಿಗವಲ್ದ, ಬೇರೆ ಪ್ಯಾಂಟ್ ಹಾಕೋ. ಬ್ಲೂ ಜೀನ್ಸ್ ಹಾಕೋ, ಹೋಗೋದು ಇಳಿಯೋದಿಲ್ಲ ಅದು. ಬ್ಲೂ ಜೀನ್ಸ್ ಹಾಕೋ. ಬಾಕಂತ ಮತ್ತು ಬೇರೆ ಪ್ಯಾಂಟ್ ಇಲ್ಲಲ್ಲ ನಿನಗೆ, ಏನಾಗಲ್ಲ ಹೋಗು. ಅದೇ ಏಟು ಹೊಡಿತೈತಿ. ಲೂಸ್ ಅದಾವೆ ಪ್ಯಾಂಟ್, ಲೂಸನ್ನು ಹಾಕ್ಕೊಂಡು ಹೋಗು. ಟೈಟನ್ನು ಹಾಕೋಬಾರ್ದು, ನೋಯ್ತ ಮತ್ತೆ. ಅದು ಇಲ್ಲ ಕರೆಕ್ಟ್ ಐತಿ. ಅದಕ್ಕೆ ಸ್ವಲ್ಪ ಮೈ ಮೇಲೆ ಕಬೂರು ಅಬೂರು ಇರಬೇಕು, ಹುಷಾರಿರ್ಬೇಕು. ಅವು ದುಗ್ಸಕ್ಕೆ ಬರ್ತಾನ, ನಿಂಗೆ ಶಕ್ತಿನೇ ಇಲ್ಲ. ಬಿದ್ದು ಬಿಡು ನೀನು ಅವು ದುಗ್ಸಿದ್ರೆ. ಹೋಗು ತಲೆ ಬಚ್ಕೊಂಬು, ನೀಟಾಗಿ ಹೋಗ್ಮಾಡ. ಹೇ ನೋಡ್ರಿ ಮನು ತನ್ನ ಸ್ಕೂಲ್ಗೆ ಕಳಿಸಿ ಬಂದು ಸೀರೆ ಆರ್ಡ್ರು ಈ ಸೀರೆ ಒಂದು 1/2 ಸೀರೆ ಒಬ್ಬರು ಇದ್ರೊಳಗೆ ರೆಡ್ ವೈಟು. ಇದು ಸೂಪರ್ ಐತೆ ಗೊತ್ತ್ರಿ, ಸೂಪರ್ ಐತೆ ಸೀರೆ ಮಾತ್ರ. ಡೈಲಿ ವೇರ್ ಆಫೀಸ್ ವೇರ್ಗೆ ಭಾರಿ ಮಸ್ತ್ ಇದಾವೆ. ಇದ್ರಾಗ 2 ಕಲರ್ ಕಾಂಬಿನೇಷನ್, ರೆಡ್ಡು ಕ್ರೀಮು
ಬ್ಲ್ಯಾಕ್ ಕ್ರೀಮ್ ಕಲರು ಆಫ್ ವೈಟ್ ಅಂತಾರಲ್ಲ ಆ ಥರ ಐತಿ. ಇದು ಡಿಸೈನ್ ನೋಡ್ರಿ, ಎಲಿಫೆಂಟು ಈ ಥರ ಡಿಸೈನ್ ಹಿಂಗೆಲ್ಲ ಐತಿ, ಭಾರಿ ಚಂದ ಐತಿ. ಇದಕ್ಕೆ ಇವೆರಡು ಬುಕ್ ಆಗಿದ್ದು ರೀ, ಹಾಗಾಗಿ ಅದನ್ನ ಪ್ಯಾಕ್ ಮಾಡ್ಕೊತ ಕೂತಿದ್ದೆ. ಕ್ವಾಲಿಟಿ ನೋಡ್ರಿ ಇಲ್ಲಿ ಏನು ಸಖತ್ತೈತೆ ಅಂದರೆ ಸಾಫ್ಟ್ ಐತಿ. ಆಫೀಸ್ ವೇರು ಡೈಲಿವರೆಗೆ ಸಖತ್ತಾಗೈತಿ. ಸೀರೆ ಮಾತ್ರ ಫುಲ್ ಸಾರಿ ಈ ರೀತಿ ಈ ಥರ ವರ್ಕ್ ಬಂದೈತಿ, ಸೂಪರ್ ಆಗೈತಿ. ಬಾರ್ಡ್ರ್ ನೋಡ್ರಿ ಈ ರೀತಿ ಐತಿ ಬಾರ್ಡ್ರ್. ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಐತಿ. ಇದು ಜರಿ ವರ್ಕ್ ಬಂದೈತಿ. ಭಾಳ ಇಷ್ಟ ಆಯ್ತು ನಂಗಂತೂ ಈ ಸೀರೆ ಸೂಪರ್ ಆಗ್ಯದವು. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಾನು ನಂಬರ್ ಕೊಟ್ಟಿರ್ತೀನಿ 6363008381ಗೆ. ಇವೆರಡು ಸೀರೆ, ಈ ಸೀರೆ ಜೊತೆ ಅಪ್ ಆ್ಯಂಡ್ ಅಪ್ ಸೀರೆ ತೊಗೊಂಡಾರ ಒಬ್ಬರು. ಇವೆರಡು ಒಬ್ಬರಿಗೆ, ಇದು ಒಂದು ಸಿಂಗಲಾಗಿ ಆರ್ಡ್ರ್ ಮಾಡ್ಕೊಂಡಾರ. ಇವೆರಡನ್ನ ಪ್ಯಾಕ್ ಮಾಡಿ ಎಷ್ಟು ಮಾಡ್ರೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ಕಳಿಸ್ಬೇಕ್ರಿ ಕೊರಿಯರಿಗೆ. ಈಗ ನೋಡ್ರಿ 2 ಗಂಟೆ ಆಗೈತಿ, ಅಡುಗೆ ಎಲ್ಲ ಮಾಡಿದೆ. ಯಜಮಾನ್ರು ಬಂದಾರ. ಇವತ್ತು ತನ್ಮಯ ಕಟ್ಟಿದ್ದು ಡಬ್ಬಿನ ಯಜಮಾನ್ರು ಉಣ್ಣಾಕತ್ತಾರ. ಯಾಕೊತ್ರಿ ತನ್ನುಗೇನೋ ಸುಸ್ತು ಅಂತೇಳಿ ಅವ್ರ ಮೇಡಮ್ ಸುಸ್ತಾಯ್ತು ಅಂತ ಮಕ್ಕೊಂಡಾಗ್ತಿದ್ದೆ ಅಂತ ಅವ್ರ ಮ್ಯಾಮ್ ಫೋನ್ ಹಚ್ಚಿ ಕರ್ಕೊಂಡವ್ರಿ ಅಂತ ಹೇಳಿದರು. ಬಂದು ಇವ್ರು ಬರುವಾಗ ಹೋಗಿ ಕರ್ಕೊಂಬಂದಾರ. ಡಬ್ಬಿ 1:30 ಅಲ್ರಿ, ಲಂಚ್ ಬ್ರೇಕ್. ಇವರು ಬಂದಿರೋ 1:15ಕ್ಕೆ, ಹಾಗಾಗಿ ಏನೋ ಲಂಚ್ ಬ್ರೇಕ್ ಬಿಟ್ಟಿದ್ದಿಲ್ಲ ಮಮ್ಮಿ, ತಿಂದಿಲ್ಲ ಅಂದ ಅಂತ ತೆಗೆದುಕೊಟ್ಟಿನಿ. ಯಜಮಾನ್ರು ಉಣ್ಣಾಕತ್ತಾರೆ ಕಾಳು ಪಲ್ಯ ಚಪಾತಿ. ಮತ್ತು ನಾವೀಗ ಇದು ಬೆಳಗ್ಗೆದ್ರಿ ಕಾಳು ಪಲ್ಯ ಚಪಾತಿ ಇನ್ನೂ ಇಷ್ಟು ಓದಿತ್ತಿದ್ದು ಮನೆಯಂದು. ಕೊಬ್ಬರಿ ಹಾಕಿಲ್ಲಟ್ರಿ, ಬೇಳೆ ಸಾರು, ಬಿಸಿ ಬಿಸಿ ಸಂಗಟಿ ಮಾಡೇನ್ರಿ. ಸಂಗಟಿ ಇದು ಸೂಪರ್. ಇದು ಯಜಮಾನ್ರು ಮಾಡ್ರೆ ಸಾರು ಶೇರ್ ಮಾಡೋಕ್ಕಾಗಲಿಲ್ಲ. ಯಜಮಾನ್ರು ಸಾರು ಮಸ್ತ್ ಮಾಡ್ತಾರೆ. ನಾನು ಬೆಳಗ್ಗೆ ಕುದಿಸಿಟ್ಟು ಕುಂತಿರ್ತೀನಿ, ಬಂದು ಸಾರು ಒಗ್ಗಡೆ ಕೊಡ್ತಾರೆ ಅವ್ರು. ಊಟ ಮಾಡ್ತಾರೆ. ಟೇಸ್ಟ್ ನೋಡಿರಿ, ಅದ್ರ ಮೇಲೆ ಹಾಕೋರಿ. ಇವ್ರು ಹಿಂಗೆ ನೋಡ್ರಿ, ಒಟ್ಟು ಒಂಥರ ಒಂದು ಮಿಕ್ಸ್ ನಂಗೆ ಒಟ್ಟು ಇಷ್ಟ ಆಗಲ್ಲ ಹಂಗೆ. ನಿಮ್ಮ ಅಂಗಡಿ ಹಾಲು ತಂಬರಿ, ಮೊನ್ನೆ ಹಾಕಿದ್ದ ನಂಗೆ ಹೆಪ್ಪ ಹಾಕ್ತೀನಿ, ಮಸ್ತಾಗಿರ್ತೈತಿ. ಸ್ವಲ್ಪ ಚಲೋ ಐತಾ ಅಲ್ಲಿ ನೋಡ್ರಿ. ಒಂದ್ರಾಗ ಡಬಲ್ ಸೀರೆ, 2 ಸಿಂಗಲ್ ಕೆಳಗಿನ ಡಬಲ್ ಸೀರೆ ಅದ. ಊರಿಂದ ಬರುವಾಗ ಬಂದಮೇಲೆ ಹಬ್ಬಕ್ಕೆ ಇದ್ದದ. ಸ್ನೇಹಿತರೆ ಬರ್ರಿ, ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡೀನಿ. ಟೈಮ್ ಆಗೈತಿ 1:30. ಇವತ್ತು ಮಧ್ಯಾಹ್ನದಿಂದ ಲಾಗ್ ಶುರು ಮಾಡ್ಕೊಂಡೀನಿ. ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇವತ್ತಿನ ಲಾಗು ಭಾಳ ಅಂದ್ರೆ ಭಾಳ ಖುಷಿಯಿಂದ ಶುರು ಮಾಡ್ಕೊಂಡೀನಿ. ಯಾಕಂದ್ರೆ ಟೈಟಲ್ ತಮ್ಮದೆಲ್ಲ ನೋಡಿರ್ತೀರಿ. ಬರೀ ಶೇರ್ ಮಾಡ್ಕೊತೀನಿ ಏನದು ಅನ್ನೋದನ್ನು. ಈಗ ಮಧ್ಯಾಹ್ನದ ಅಡುಗೆ ತಯಾರಿ ನಡೆಸಿ ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ಮಾಡ್ತೀನಿ, ತೋರಿಸ್ತೀನಿ. ಬರೀ ಯಜಮಾನ್ರು ಈಗ ಬಂದಾರ. ಏನಪ್ಪ ಅಂದ್ರೆ ಅನ್ನ ಮಾಡಿಟ್ಟಿನಿ ಆಲ್ರೆಡಿ, ಎಷ್ಟೋ ತಿಂಗಳಾಯ್ತೇನೋ. ಸೋಯಾ ಚಂಕ್ಸ್ ಮಾಡಿ, ಹಾಗಾಗಿ ಬಿಸಿನೀರು ಕಾಯಿಸಿ ಸೋಯಾ ಚಂಕ್ಸ್ ಹಾಕಿಟ್ಟೀನಿ ರೀ. ಈಗ ಇದನ್ನ ಹಿಂಡಿ ತೆಗೆದು ಇದರದ್ದು ಗ್ರೇವಿ ಏನಾರು ಮಾಡಬೇಕು ಅನ್ನ ಜೊತೆಗೆ. ಇವತ್ತಿನ ಲಾಗಿಗೆ ಏನೆಲ್ಲ ಇದೆಲ್ಲ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನೀವು ನಮ್ಮ ಮನೆಯವರು ಇವತ್ತು ಸೇಮ್ ದಿನ ಮಾಮೂಲಿ 12:30ಗೆ ಅಂಗಡಿ ಬಂದ್ ಮಾಡಂಗೆ ಅಂಗಡಿ ಬಂದ್ ಮಾಡಿ ಸೀದಾ ಬಾಗಲಗುಡಿಗೆ ಹೋಗಿ ಬಂದಾರ. ಬಾಗಲಗುಡಿಗೆ ಮಂದಿ ಹೇಳಿದ್ವಲ್ರಿ ಮನೆ ಒಂದು ಲಾಗ್ನಾಗ ನಿಮ್ಗೆ ಫೋಟೋ ಹೊಸ್ಬೇಕು ಹೋಗಿದ್ವಿ ಅಂತೇಳಿ. ಅದು ಒಂದು ಫೋಟೋ ಮಾಡ್ಸೋದಿತ್ತು, ಮಾಡ್ರಾಕ್ ಕೊಟ್ಟು ಬಂದಿದ್ವಿ. ಅದು ಇವತ್ತು ತೊಗೊಂಡು ಬಂದರು. ಅದ್ರ ಜೊತೆಗೆ ಆ ಪಾರ್ಸಲ್ ಕೂಡ ತೊಗೊಂಡ್ಬಂದಾರ. ನೀವು ಟೈಟಲ್ ನೋಡಲ್ಲ, ಅದು ಏನಂತ ತೋರಿಸ್ತೀನಿ ನೆಕ್ಸ್ಟ್ ನಿಮ್ಗೆ ರೀ. ಈಗ ಅದು ಮಸಾಲೆ ಗ್ರೇವಿ ಮಾಡಬೇಕು. ಶನಿವಾರ ಏನೂ ತರಮನೆ ಕರ್ಕೊಂಬಂದಿಲ್ಲ ಅವರು. ಹೋಗಿರೇನಿ? ಈಗ ಆಯ್ತು, 1:35 ಆಯ್ತು. ಹೋಗಿ ಕರ್ಕೊಂಬರ್ರಿ, ಅವ್ರ ಮುಂದೆ ಓಪನ್ ಮಾಡೋಣ. ಈಗ ಅವರು ಸ್ಕೂಲ್ಗೆ ಹೊಂಟಾರೆ, ತರಮನೆ ಕರ್ಕೊಂಬರಕ್ಕೆ ಹೋದ್ರು. ಹೂವು ನೋಡ್ರಿ ಎಷ್ಟು ಚಂದ ಬಿಟ್ಟವು, ವೈಟ್ ಟೇಬಲ್ ರಾಜ. ಅಷ್ಟು ಬಟ್ಟೆ ಹೋಗೋದಾಕಿದ್ದೆ, ನೀನು ಸಂಜೆ ಹೋಗಿದ್ರು ಭಾಳ ಇದು ಬಟ್ಟೆ ಅಷ್ಟು ತಂದು ಮಡಿಚಿ ಇಟ್ಟೀನಿ. ಕೊಟ್ಟೋಗಿದ್ರಿ ನಮ್ಮ ತನ್ಮಯಿಂದ ಒಂದು ಗಿಫ್ಟ್ ಇದು. ಸ್ವಲ್ಪ ನಾನು ಬಂದಾಗ ಕೊಟ್ಟೋಗಿದ್ದೆ, ಹಾಗಾಗಿ ತೊಗೊಳಕ್ಕೆ ಬಂದಿದ್ನಿ.
ಈಗ ಬಾಲ್ಕೋಟೆ ಬಂದೀನಿ ರೀ, ಸ್ವಲ್ಪ ಕೆಲಸ ಇದು ಮತ್ತು ಬೇರೆ ಬೇರೆ ಪಾರ್ಸಲ್ ಅಂದ್ರೆ ಕೊಡೋದು ತೊಗೊಳಿದ್ದು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟೀವಿ ನೋಡ್ರಿ. ಅಲ್ಲಿ ಹೋಗ್ಬೇಕೇನೊಂದು ಪಾರ್ಸಲ್ ಬಂದೈತ್ರಿ, ಅದು ಮದುವೆ ಒಳಗೆ ಬಂದಿದ್ವಿ, ತೊಗೊಂಡು ಹೋದ್ವಿ. ಮನೆಗೆ ಬಂದು ತೋರಿಸ್ತಾ ಇರೋದು ಏನಂತೇಳಿ. ನಾ ಈಗ ಬಾಗಲಕೋಟೆ ಬಂದಿದ್ದೆ ರೀ. ಬಾಗಲಕೋಟೆ ಯಾಕೆ ಬಂದಿದ್ದೀನಿ ಅಂತಂದ್ರೆ ನನಗೆ ಅಂಥೇಳಿ ದೂರದ ಊರಿಂದ ಬೆಂಗಳೂರು ಹತ್ತತ್ರ ಅದು ಅವರು ಮುಳಿಬಾಗಿಲು ಅಲ್ಲಿಂದ ಒಂದು ಪಾರ್ಸಲ್ ಕಳಿಸ್ಯಾರ ರೀ ನಮಗೆ. ಪಾರ್ಸಲ್ ಕಳಿಸ್ಯಾರ ರೀ. JMS ಇಲ್ಲೆಲ್ಲ ಐತಿ, ಹುಡುಕ್ಬೇಕು ಅದನ್ನು. JMS ಕೊರಿಯರ್ ಮಾಡ್ಯಾರು. ಅದು ಇವತ್ತು ಬಂದಿದ್ರಿ, ಫೋನ್ ಮಾಡಿ ತೊಗೊಂಡು ಹೋಗಿ ಬಂದೀನಿ. ಅದು ಹೆಂಗೆ ಪಾರ್ಸಲ್ ಅಂತಂದ್ರೆ ಹಿಂಗೆ ಸೋಷಿಯಲ್ ಮೀಡಿಯಾ ಒಳಗೆ ಪರಿಚಯ ಆದಾರ ರೀ ಅವರು. ಬರೀ ಒಂದು ರೀಲ್ಸ್ ಕಮೆಂಟ್ ಹಾಕೋದ್ರಿಂದ ನಮ್ಗೆ ಪಾರ್ಸಲ್ ಬಂದೈತೆ ನೋಡ್ರಿ. ನಾವೀಗ ಬಂದ್ವಿ. JMS ಆಫೀಸ್ಗೆ ಕಳಿಸಿದ್ರು, ಕೊರಿಯರ್ ಮಾಡಿದ್ರು ಅವರು. ಇದ್ರೊಳಗೆ ಏನಂತ ಮನೆ ತೋರಿಸ್ತೀನಿ. ಭಾಳ ದೂರದಿಂದ ಬಂದೈತಿ ರೀ ಇದು. ಮುಳಿಬಾಗಿಲು, ಬೆಂಗಳೂರು ಹತ್ರ ಮುಳಿಬಾಗಿಲಿಂದ ಬಂದೈತಿ. ದೋಸ್ತಿ ಅಂದ ಒಂದು ಫ್ರೆಂಡ್ಶಿಪ್ ಒಂದು ಹೆಂಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ರಿ ಆಫೀಸ್ ಹತ್ರ ವಜ್ಜ ಐತೆ ರೀ. ಕೂತ್ಕೋತೀರಿ ನನಗೆ ಸ್ಕೂಟಿ ಮೇಲೆ ಯಾಕೆ ಅನುಕೂಲ ಆಯ್ತು ರೀ. ಪಾರ್ಸಲ್ ಇಲ್ಲ ಐತ್ರಿ, ಪಾರ್ಸಲ್ ಓಪನ್ ಮಾಡ್ತೀನಿ ಅಂತ ಅವ್ರು ಮೂವರು ಬಂದುಬಿಡ್ರಿ. ತೋರಿಸ್ತೀನಿ ಏನು ಪ್ರೆಷರ್ ಅಂತೇಳಿ. ರುಬ್ಬಿದೆ ಮಸಾಲೆನ, ಈಗ ಬರೀ ಒಗ್ಗರಣೆ ಕೊಟ್ಟು ಇದನ್ನು ಮಾಡಿಬಿಡೋಣ. ಈಗ ನೋಡ್ರಿ ರೆಡಿ ಆಯಿತು. ಸೋಯಾ ಚಂಕ್ಸ್ ಗ್ರೇವಿ ಥರ ಆಗಿದ್ರೆ ಒಂದು ರೀತಿ ಸಾರು ಅಲ್ಲ, ಈ ಕಡೆ ಗ್ರೇವಿನೆಲ್ಲ ಆ ರೀತಿಯಾಗಿ ಮಾಡಿ ನೀರಿಗೆ ಈ ಕನ್ಸಿಸ್ಟೆನ್ಸಿ ಐತಿ. ಕುದಿಯಾಗದೈತಿ, ಒಂದು 2 ನಿಮಿಷ ಕುದೀಲಿ, ಆಫ್ ಮಾಡಿಬಿಡ್ತೀನಿ. ಬಿಸಿ ಬಿಸಿ ಅನ್ನ ಜೊತೆಗೆ ಸೋಯಾ ಚಂಕ್ಸ್ ಗ್ರೇವಿ ಸುಮಾರು ತಿಂಗಳುಗಳ ನಂತರ ಮಾಡಿದ್ದು. ಅವರಿಬ್ಬರು ಬಂದು ಫ್ರೆಶಪ್ ಆಗಿ ಎಲ್ಲ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಕುಂತಾರೆ. ಊಟ ಮಾಡಿ ಬಾಕ್ಸ್ ಓಪನ್ ಮಾಡ್ತಾರೆ. ಏನು ಪಾರ್ಸಲ್ ಬಂದೈತೆ ಅಂತೇಳಿ. ಏನು ಕೆಂಪಿ, ಏನು ಮನು ಸಬ್ಜೆಕ್ಟ್ ಎಷ್ಟು ಕೊಟ್ಟಾರ ನಿನಗೆ? ಎಂದ ಸ್ಲಿಪ್ ಟೆಸ್ಟ್ ನೀನು? ನಿಮಗೆಲ್ಲ ಬ್ಲ್ಯಾಕ್ ಬಿಟ್ಟು ಇದನ್ನ ಹಾಕೊಂಡೇನೆ. ಗ್ರೇ ಚಂದ ಐತಲ್ಲೇ ಅಪ್ಪಾಜಿ ನಿಂಗೆ ಹೊಸ ಟಿ ಶರ್ಟ್ ಪಾಂಡ. ಯಪ್ಪ ಕಥ ಕುದಿಯತ್ತಿದ ಸಾಕ್ರಿ. ಎಲ್ಲ ಮಸಾಲೆ ಹೀರಿರ್ತೈತಿ. ಸೋಯಾ ಚಂಕ್ಸ್ ಆಫ್ ಮಾಡ್ತೀನಿ. ಹಾಲು ತುಂಬಲಿದ್ರೆ ಕಾಶಿ ಇಟ್ಟ ರೈಸ್ ಮಾಡ್ರೆ ಬರೀ ಊಟ ಮಾಡೋಣ ಅಂತ ರೀ. ತಂಬರ್ಲಿ ಊಟ ನೋಡ್ರಿ. ಬಂದ್ರೆ ಕರ್ಕೊಂಡು ಮಕ್ಕಳನ್ನ. ನಾನು ಇಲ್ಲಿ ಸೋಯಾ ಚಂಕ್ಸ್ ಗ್ರೇವಿ ಮಾಡೋಕೆ ಮಸಾಲೆ ಫ್ರೈ ಮಾಡ್ಕೊಳ್ತೀನಿ. ರುಬ್ಬಾಕ ಟೊಮೆಟೊ ಹಣ್ಣು, 2 ಟೊಮೆಟೊ ಹಣ್ಣು, 1 ದೊಡ್ಡ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇಷ್ಟನ್ನು ಒಂಚೂರು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ರೀ. ಇದು ಟೊಮೆಟೊ ಎಲ್ಲ ಮೆತ್ತಗಾಗಲಿ. ಹಸಿ ರುಬ್ಬಕ್ಕಿಂತ ಈ ರೀತಿ ಫ್ರೈ ಮಾಡಿ ರುಬ್ಬಿದ್ರೆ ಟೇಸ್ಟ್ ಆಗುತ್ತೆ. ಅದನ್ನು ಲಾಸ್ಟಿಗೆ ಕೊತ್ತಂಬರಿ ಹಾಕಿದೆ, ಫಿನಿಶಿಂಗ್ ಕೊಟ್ಟೆ. ಸೂಪರ್ ಆಗಿದೆ. ಸೋಯಾ ಚಂಕ್ಸ್ ರೆಡಿ ರೀ. ಗಟ್ಟಿ ಮಾಡಿಲ್ಲ, ಸ್ವಲ್ಪ ನೀರು ಮಾಡಬೇಕಿಲ್ಲ, ಹಿಂಗೆ ಇರ್ಬೇಕಾ? ಬೇವತ್ತು ಬಿಟ್ಟು ಅಲ್ಲ. ಸುಡ್ದೈತೆ. ಸುಡೋದು ಹಾಕದ ಹೌದಣ್ಣ. ನಾವೇ ಕ್ಲೀನ್ ಇಲ್ಲಿ ಬೆಳಗ್ಗೆ ಇಬ್ಬರು ಜಾಗ ಮಾಡೋಗಿರಲ್ಲ. ಭಾರಿ ಆಯ್ತಾ ಮಸಾಲೆ, ಭಾರಿ ಮಾಡಿಲ್ಲ. ಗ್ರೇವಿ ಟೇಸ್ಟ್ ಆಗೈತಿ. ಎಮ್ಮಿ ಮಮ್ಮಿ. ಇಲ್ಲಿ ಬಾರಲ್ಲ. ಈಗ ನೋಡ್ರಿ ಊಟ ಎಲ್ಲ ಆಯ್ತು ನಮ್ದು. ಬಾಂಡೆ ಎಲ್ಲ ಎತ್ತಿಟ್ಟು ಬಂದೀನಿ. ತಿಕ್ಕೊಂತ ಕುಂದ್ರಬೇಕಂದ್ರ ಮೊದ್ಲು ಇವರು ಇಬ್ರು ಮಮ್ಮಿ ಓಪನ್ ಮಾಡೋದು. ನಮ್ಮ ಮಮ್ಮಿ ಓಪನ್ ಮಾಡೋದು ಹಾಗಾಗಿ ಎಲ್ಲ ಓಪನ್ ಮಾಡಾಕ್ತೇವೆ. ಕಟ್ ಬಿಚ್ಚದೆ ಅಲ್ಲ, ತುಂಬಾ ಟೇಪ್ ಐತ್ರ ಪೂರ್ತಿ. ಇದನ್ನ
ಓಪನ್ ಬಿಚ್ಚಿ ಆಮೇಲೆ ಬರ್ತೀವಿ ಕಂಟಿನ್ಯೂ ಮಾಡ್ತೇನೆ. ತುಂಬ ಸುತ್ತಾರದ ಎಲ್ಲಿಂದ ಬಂದಿದ್ದು ಗೊತ್ತ್ರಿ ಇದು ಮುಳುಬಾಗಿಲಿಂದ ಈಗ ಬಂದಿದ್ರು ಮಂದಿ ನಾಯಿ ಹತ್ತಿ ಕುದುರೆ ಎರಡು ಕಾಲಿನ ಹಂದಿ ಮನೆಗ ಫೈನಲಿ ಓಪನ್ ಮಾಡಿದ್ವಿ. ಏನಂದ್ರಿ ಏನ್ರಿ ಇವು ತರ್ಸ್ರಿ ಎಲ್ರಿ ಡಬ್ಬಿ ತುಂಬಾ ಮಾವಿನಕಾಯಿ ಜವಾರಿ ಹಣ್ಣಲ್ಲಿ ಇದೆ ಮಾವಿನಕಾಯಿ ಗಿಡದಿಂದ ಡೈರೆಕ್ಟ್ ಹರಿದು ಪ್ಯಾಕ್ ಮಾಡಿ ಕಳಿಸ್ಯಾರಿ. ಯಾರಿದು ಇರೋರು ಹಿಂಗ ಸೋಷಿಯಲ್ ಒಳಗೆ ಪರಿಚಯ ಅದಾವ್ರಿ. ಅವ್ರು ಇದು ತೋಟದಲ್ಲೇ ವಿಡಿಯೋ ಮಾಡಾಕ್ತಿರ್ತಾರೆ. ಅವ್ರದ್ದು ಚಾನಲ್ ಇದೆಲ್ಲ ಐತಿ, ಒಳ್ಳೆ ಇದು ಅದಾರ ಅವ್ರಿಗೆ. ಅದು ಬಟ್ ಅದ್ರ ಹೆಸರು ಏನು ಹೇಳ್ಬಾರ್ದು ಅಂತ ಹೇಳಿರಿ. ಹಾಗಾಗಿ ನಾ ಜಸ್ಟ್ ಒಂದು ಮಾತು ಕೇಳಿದೆ. ಯಾಕಂದ್ರೆ ಇಲ್ಲೆಲ್ಲ ಮೊನ್ನೆ ರೀಸೆಂಟಾಗಿ ಒಂದು 2-3 ಕೇಸ್ ಅದ್ರಿ. ಮಾವಿನ ತಿಂದು ಹಂಗಾಗಿ ಇದು ಆಗ್ಯಾರ ಏನಂತ ಆರಾಮ್ ತಪ್ಪ್ಯಾರ ಅಂತ ಹಾಕಿದ್ರಲ್ಲ. ಅದ್ರ ಸಂಬಂಧ ನಾ ಕೇಳಿದ್ದೆ, ಅದನ್ನ ಮೆಸೇಜ್ ಹಾಕಿದ್ರು ಅವ್ರಿಗೆ. ಆಯ್ತು ಅವ್ರಿಗೆ ಕಳ್ಸಿಕೊಡ್ತೀವಿ ಅಂತಂದ್ರೆ ಎಷ್ಟು ದುಡ್ಡು ಅಂತ ಕೇಳಿ ಏನು ದುಡ್ಡೇ ಬೇಡ ಅಂತಂದ್ರು. ನಮ್ಮ ಹಬ್ಬಿದ್ದ ಹಾಳಾಗತ್ತೆ ತಿಂದ ನಿಲ್ಲಿಸ್ತೀರಿ ಅಂತ ಹೇಳಿ ಅಲ್ಲಿಂದ ಇಲ್ಲಿ ಪಾರ್ಸಲ್ ಕಳ್ಸಕ್ಕೆ ಭಾಳ ಕಷ್ಟ ಇತ್ತು. ಇದು ವೇಟ್ ಎಷ್ಟು ಇದ್ದಿತ್ತು, ಎಷ್ಟು ಹೋಗೈತೆ ಇದು? ಒಂದು 10 kg ಇದ್ದಿತ್ತು. 10 kg ಇತ್ತು. ಸಿಪ್ಪಿಂಗ್ ಚಾರ್ಜ್ ಅಂತ ಅವ್ರಾಗ ಕೊಟ್ಟಾರೆ. ಅಡ್ರೆಸ್ ಹಾಕಿದ್ವಿ. ಏನು ಮಾಡಿದ್ರು ಅವ್ರು ಒಟ್ಟೆ ಏನು ವರಿ ಮಾಡ್ಕೊಬೇಡ್ರಿ, ನಮ್ಗೆ ಖುಷಿ ಆಗುತ್ತೆ ಅಂತೇಳಿ ಹೇಳಿದ್ರು. ಸರ್ ಅಯ್ಯೋ ಏನು ಮಾಡೋದು ಒಂದು ಡಬ್ಬಿ ಮಾವಿನಕಾಯಿನ ಹತ್ತಿರ ಬಸ್ಸಿಗೆ ಒಂದು ಚೀಲ ಹಾಕಿ ನಿಂದ್ರು ಅವರು. ಇಲ್ಲಿ ಶೇಪ್ ಆಗ್ಯಾರ, ಈ ಶೇಪ್ ಆಗ್ಯಾರ. ಇವು ಬೇರೆನೇ ಅದಾವ. ನೀವು ಏನು ಮಾಡಿರ್ತೀರ? ಮಾವಿನ ಶೇಪ್ ಇದೆ ಆ್ಯಕ್ಚುಲಿ, ನೋಡ್ಬೇಕಾದ್ರೆ ಹಿಂಗೆ ಇರುತ್ತೆ. ಅದು ಒರ್ನದ ಅದಲ್ಲ, ಅದು ಕಾರಣಿಕಿಂದ ಒಳಗೆ ಬಂದವಲ್ಲ. ಇನ್ನು ಹಣ್ಣಾಗು ಕಾಯ್ದರು, ಫುಲ್ ಕಾಯ್ದರು. ಹಣ್ಣು ಮಾಡೋ ಐಡಿಯಾ ಇದ್ರೆ ಹೇಳ್ರಿ, ನೋಡ್ಬೇಕು ಹೆಂಗೆ ಮಾಡ್ಬೇಕು ಹಣ್ಣು ಅಂತೇಳಿ. ಭಾಳ ಅದಾವ. ಒಂದು ಉಪ್ಪಿನಕಾಯಿ ಹಾಕಿ ಭಾರಿ ಆಗುತ್ತೆ ನೋಡ್ರಿ, ಅಷ್ಟು ಅದಾವ. ಈ ಡಬ್ಬಿ ಫುಲ್ ಅದಾವು. ಅದ್ರಾಗೆ ಮಗ ಐತಿ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಚಿತ್ರಾನ್ನ. ಸಣ್ಣದ ನೋಡ್ರಿ, ಕೆಲಸ ಅಲ್ಲಿ ದೊಡ್ಡದಾಗ್ತಾರ. ನೋಡ್ರಿ ಹಿಂಗೆ ಅದ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಾವು ಫಸ್ಟ್ ಟೈಮ್ ಹತ್ತಿರಿಂದ ಎಷ್ಟು ಮಾವಿನ ಅಂತ ನೋಡಾತಿದ್ದೆ. ಮಾವಿನಕಾಯಿ ಅದು ಒರಿಜಿನಲ್ ಗಿಡದ ನೋಡಿವ್ರಿ. ಆದ್ರೆ ಹಿಂಗೆ ಮನೆಗೆಲ್ಲ ತಂದಿದ್ದು ಫಸ್ಟ್ ಟೈಮ್. ರೌಂಡು, ಆಮೇಲೆ ಉದ್ದ ಎಲ್ಲ ತಳಿನ ಒಂದು 2 ಹಾಕಿ. ಇದೇನು ಗಾಯದ ಹಣ್ಣು ಸ್ವಲ್ಪ ಗೋದಣ್ಣು, ಇವೆಲ್ಲ ಹಿಂಡ ಹಣ್ಣು, ರೌಂಡ್ ಹಣ್ಣು. ಮಲ್ಲಿಕ್ ವ್ಯಾಪಾರ ಮಾಡೋದಲ್ಲ, ಮಗ ತಿನ್ನಕ್ಕೆ ಕೊಟ್ಟರು. ಏನೋ ವ್ಯಾಪಾರ ಮಾಡ್ತಾನಂತ್ರಿ, ಬಂದು ತಗೊಂಡವ್ರಿ. ಒಂದು ಕೊಡ್ತಿದ್ದಾನು 30 ರೂಪಾಯಿ ಒಂದು. ನೋಡೋಂಗ ಬಿಸ್ನೆಸ್ ಮಾಡಿಲ್ಲ ಐತೆ. 30 ರೂಪಾಯಿ ಪಾಲ್ ಕೆಜಿ ಕರೆಕ್ಟ್. ಮತ್ತು 100 ರೂಪಾಯಿ ಕೆಜಿ ಅದಾವ ಮಾವಿನ ಈಗ. ಇಲ್ಲ ಇದು ತರ್ಬೇಕು. ಅದಕ್ಕೆ ಏನಂತ ತಗೊಂಡಕ್ಕವು ಸ್ವಲ್ಪ ಭತ್ತದ ಹುಲ್ಲಾರ ತರಬೇಕು, ಇಲ್ಲಾಂದ್ರೆ ಕೇಳ್ಬೇಕು. ಅವ್ರು ಭತ್ತದಲ್ಲಿ ಹಾಕಿಡ ಅಂತ ಅಂದಾರೆ. ಅಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಿ ನೋಡ್ರಿ. ಅಲ್ಲಿಂದ ಅಷ್ಟು ದೂರಿಂದ ಬಂದ್ರೆ ಏನಾಗಿಲ್ಲ. 1 ವಾರ ಹಣ್ಣಾಗಿತ್ತು ನಮ್ಮ ಮೇಡಮ್ ನೋಡ್ರಿ, ಅಲ್ಲಿ ತಿನ್ನಾಗತ್ತಾರ. ಒಂದು ಸಿಹಿತ್ತ ಬೋಣಿಗೆ ಮಾಡಿಬಿಟ್ಟು